ಹಾಯ್ ಫ್ರೆಂಡ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್, ತುಂಬ ಅದ್ಭುತವಾದ ಒಂದು ದೋಸೆ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿಯ ರವೆ ಆಗಲಿ ಅಕ್ಕಿ ರುಬ್ಬಿ ಆಗಲಿ ಮಾಡಿಲ್ಲ. ಬರೀ 2 ಕಪ್, 1 ಕಪ್ ಮೈದಾ, 1 ಕಪ್ ಗೋಧಿ ಹಿಟ್ಟು ಬಳಸಿ ನಾನು ದೋಸೆ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಬಾಕ್ಸಿಗೆ ಬೇಗ ಅರ್ಜೆಂಟಿಗೆ ಕೂಡ ನಾವು ರೆಡಿ ಮಾಡಿ ಕಳಿಸ್ಬೋದು. ನೋಡಿ ಯಾವ ರೀತಿ ಮಾಡೋದು ಅಂತ ಬನ್ನಿ ನೋಡೋಣ. ನಾನು ಇವಾಗ ಇದಕ್ಕೆ 1 ಲೋಟ ಮೈದಾ, 1 ಲೋಟ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು, ಇವೆರಡನ್ನು ಹಾಕಿ ಜರಡಿ ಮಾಡಿ ತೊಗೊಂಡಿದ್ದೀನಿ. ಎಲ್ಲ ಎರಡನ್ನೂ ಕೂಡ ಒಂದೊಂದು ಕಪ್ ಹಾಕಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದನ್ನು ನಾವು ಗಂಟಿಲ್ಲದೆ ರೀತಿ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಯಾಕಂದರೆ ಗಂಟು ಬೀಳುತ್ತೆ, ಅದು ಗೋಧಿ ಮೈದಾ ಅಲ್ವಾ. ಹಾಗಾಗಿ ಚೆನ್ನಾಗಿ ಸ್ವಲ್ಪನೇ ನೀರು ಬೇರಿಸ್ಬಿಟ್ಟು ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಎಲ್ಲವನ್ನು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 5 ನಿಮಿಷ ಸೈಡಿಗೆ ಇಟ್ಬಿಡಿ. ಸಾಕು 5 ನಿಮಿಷ, ಮತ್ತು ಜಾಸ್ತಿ ಏನು ಬೇಕಾಗಲ್ಲ. ಬೇಗನೆ ಪಟ್ ಅಂತ ನಾವು ದೋಸೆ ರೆಡಿ ಮಾಡಿ ಮಕ್ಕಳಿಗೆಲ್ಲ ಬೇಗ ಕಳಿಸ್ಬೋದು. ಎಲ್ಲರಿಗೂ ಟೆನ್ಷನ್ ಇರುತ್ತೆ ಅಲ್ವಾ ಫ್ರೆಂಡ್. ಹಾಗಾಗಿ ನೋಡಿ, ಮತ್ತು ನಾನು ಒಂದೇ ಒಂದು ಚಿಟಿಕೆ ಅಷ್ಟು ಸಕ್ಕರೆ ಹಾಕ್ಕೊಂಡಿನಿ, ಕಲರ್ ಚೇಂಜ್ ಆಗಲಿ ಅಂತ ಅಷ್ಟೇ, ಮಾತ್ರ ಇನ್ನೇನಿಲ್ಲ. ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡ್ಬೋದು. ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ. ನೋಡಿ ಈ ರೀತಿಯಾಗಿ ಆಗಿದೆ. ನಮಗೆ ದೋಸೆ ಮಾಡಲಿಕ್ಕೆ ಈ ರೀತಿ ಕರೆಕ್ಟಾಗಿದೆ. ನೋಡಿ ಈ ಥರ ಇರಬೇಕು. ನೋಡಿ ಫ್ರೆಂಡ್, ಈಗ ಒಂದು ದೋಸೆ ಹಂಚನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಒಲೆ ಮೇಲಿಟ್ಟು ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ಬಟ್ಟೆಯಿಂದ ಒರೆಸ್ಬಿಟ್ಟು ನಾವು ಸ್ವಲ್ಪ ಎಣ್ಣೆನ ಹಾಕಿ ದೋಸೆ ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡಿ. ಮತ್ತು ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ. ನೋಡಿ ಈ ರೀತಿಯಾಗಿ ದೋಸೆನ ಒಂದೊಂದೇ ಹಾಕಿ ತೋರಿಸ್ತಿದ್ದೀನಿ ನಿಮಗೆ. ಈ ರೀತಿ ಹಾಕಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಬಿಡಿ. ಒಂದೇ ಒಂದು ಸೆಕೆಂಡು ಮುಚ್ಚಳನ ಈ ರೀತಿ ಮುಚ್ಚಿ ಇಡಿ. ಮತ್ತು ಅದು ಬೇಗ ಚೆನ್ನಾಗಿ ಎದ್ದೇಳುತ್ತೆ ಅಂತ ಅಷ್ಟೇ. ಮುಚ್ಚದೇ ಇದ್ದರೂ ಕೂಡ ನಡೆಯುತ್ತೆ, ಮುಚ್ಚಿದರೂ ಕೂಡ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮುಗಿಸಿ ಹಾಕ್ತೀನಿ ನೋಡಿ. ಇದು ಫಸ್ಟ್ನೇ ದೋಸೆ ಅಲ್ವಾ, ಸ್ವಲ್ಪ ಹಿಂಗಾಗಿದೆ ಅಷ್ಟೇ, ಚೆನ್ನಾಗಿ ಬರುತ್ತೆ. ಮತ್ತು ಎಲ್ಲ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಅರ್ಜೆಂಟಿಗೆ ನನ್ನ ಮಗ ಕ್ಲಾಸ್ಗೆ ರೆಡಿ ಆಗ್ತಾ ಇದ್ದಾನೆ, ಹಾಗೆ ಬೇಗ ಮಾಡ್ತಿದ್ದೀನಿ. ಹಾಗಾಗಿ ನೋಡಿ, ಅವನಿಗೆ ಒಂದು ರೆಡಿ ಮಾಡಿ ಕೊಟ್ಟೆ. ಇವಾಗ ಅವನು ತಿಂದು ಹೋಗ್ತಾನೆ. ಮತ್ತು ನೆಕ್ಸ್ಟ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಎಲ್ಲ ದೋಸೆನೂ ಕೂಡ ನಿಮಗೆ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಮಗೆ ಹೆಣ್ಮಕ್ಳಿಗೆ ಏನಂದರೆ ಬೇಗ ಆಗೋಂಥ ಅಡುಗೆ ತಿಂಡಿ ಆಗಿರಬೇಕಲ್ವ ಎಲ್ಲರಿಗೂ. ಯಾಕಂದರೆ ಎಲ್ಲರೂ ಮಕ್ಕಳು ಶಾಲೆಗೆ ಹೋಗೋದೆ, ಹಾಗಾಗಿ ಬೇಗ ಆಗಬೇಕು ಅಂತ ನಾವು ಕಾಯ್ತಾ ಇರ್ತೀವಿ. ಹಾಗಾಗಿ ಬೇಗ ಯಾವುದಾಗುತ್ತೋ ಅದನ್ನು ನಾವು ರೆಡಿ ಮಾಡ್ತೀವಿ ನೋಡಿ ಈ ರೀತಿಯಾಗಿ. ಮತ್ತು ಇನ್ನೂ ಒಂದು ದೋಸೆನ ಹಾಕಿ ತೋರಿಸ್ತಿದ್ದೀನಿ. ಎಲ್ಲ ಕೂಡ ಹಾಕಿ ನಿಮಗೆ ಇದೇ ರೀತಿ ತೋರಿಸ್ತೀನಿ. ಇದಕ್ಕೆ ಆಲೂಗಡ್ಡೆ ಪಲ್ಯ, ಕೊಬ್ಬರಿ ಚಟ್ನಿ ಯಾವುದಾದ್ರೂ ನಡೆಯುತ್ತೆ. ನಾನು ಇಲ್ಲಿ ಸ್ವಲ್ಪ ಮೆಂತ್ಯ ಚಟ್ನಿ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ, ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ನೋಡಿ ಈ ರೀತಿಯಾಗಿ ಎಲ್ಲ ದೋಸೆನೂ ನಾನು ರೆಡಿ ಮಾಡ್ಕೊಂಡಿದ್ದೀನಿ. 2 ಕಪ್ ಹಿಟ್ಟಿಂದ ಮಂದಿಗೆಲ್ಲ ಟಿಫನ್ ಆಗುತ್ತೆ ಬೆಳಗ್ಗೆ ಟೈಮಿಗೆ. ನೋಡಿ ಎಷ್ಟು ಸ್ಮೂತಾಗಿದೆ ನೋಡಿ ಅಲ್ವಾ, ಸ್ಮೂತಾಗಿದೆ, ತುಂಬ ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೊ ಮಚ್. ಬಾಯ್.